ಏನ್ ನೀವು ಬೇರೆ ಕೆಲಸ ಇಲ್ವಾ ಅಲ್ಲಿ? ಸಿಗದಿದ್ರೆ ದರ ಹೆಚ್ಚಳ ಮಾಡಿ ಈ ಏಕರೂಪದ ಒಂದು ಗ್ಯಾಸ್ನಲ್ಲಿ ದರ ಬರದಿದ್ರೆ ನಾವು ಎಲ್ಲ ರಿಕ್ಷಾ ಚಾಲಕರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ ಸ್ವಯಂ ಪ್ರೇರಿತ ನಾವು ಒಂದು ಬಂದ್ ಮಾಡ್ತೇವೆ ಅಂತ ಹೇಳುವಂಥದ್ದು, ಬುಧವಾರ ದಿವಸ ಬಂದ್ ಮಾಡ್ತೇವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇನ್ನು ಬಂದ್ ಮಾಡದಿದ್ರೆ ನಮಗೆ ಉಪಾಯ ಇಲ್ಲ, ಅಧಿಕಾರಿಗಳು ಎಚ್ಚರ ಆಗುವುದಿಲ್ಲ. ಇವತ್ತು ಇಷ್ಟು ಸಂಘಟನೆಗಳು ಮನವಿ ಕೊಟ್ಟು ಕೂಡ ಒಂದೇ ಒಂದು ಸಭೆಯನ್ನು ಕರೀಲಿಲ್ಲ. ಈಗ ನಿಮಗೆ ಇದರ ಬಗ್ಗೆ ನಾವು ಕೊಟ್ಟಿದ್ದೇವೆ, ನೀವು ಏನು ಹೇಳ್ತೀರಾ ಅದರ ಮೂಲಕ ನಾವು ಈ ಗ್ಯಾಸ್ ಮೇಲೆ ನಮಗೆ ಹತೋಟಿ ಇಲ್ಲ. ಕನ್ಸ್ಯೂಮರ್ ಗ್ಯಾಸ್ ಸಿಲಿಂಡರ್ ಅಲ್ಲೂ ಕೂಡ ನಮ್ಮ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹತೋಟಿ ಇಲ್ಲ. ನಮ್ಮ ಫುಡ್ ಆಹಾರ ಇಲಾಖೆ ಇದೆ, ಅವರಿಗೆ ಗ್ರಾಹಕರಿಗೆ ಕೊಡುವ ಗ್ಯಾಸ್ ಮೇಲೆ ಮಾತ್ರ ಸ್ವಲ್ಪ ಹತೋಟಿ, ಕೇಸ್ ಬುಕ್ ಮಾಡಬಹುದು. ಇದಕ್ಕೆ ಲೈಸೆನ್ಸ್ ಮಾತ್ರ ನಾವು ಮುಂದೆ ಮಾಡಬಹುದು. ಇದು ದರ ಫಿಕ್ಸ್ ಮಾಡಲಿಕ್ಕೆ ಇದರಲ್ಲಿ ನಮಗೆ ಸರ್ಕಾರಕ್ಕೆ ಆದ್ರೂ ಈಗ ನೀವು ಮನವಿ ಕೊಟ್ಟಿದ್ರಿ, ಅವರನ್ನೆಲ್ಲ ಕರೆದು AC ಆಫೀಸಿಗೆ ಕರೆದು ಅವ್ರ ಡೀಲರ್ಗಳನ್ನು ಕರೆದು ಇಲ್ಲ ಅವ್ರ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಇವತ್ತು ತಹಸೀಲ್ದಾರ್ AC ಅವರನ್ನು ಕರೀಲಿಕ್ಕೆ ಹೇಳ್ತೇನೆ. ಅವರನ್ನು ಇಲ್ಲಿ ಕರೆದು ಮೀಟಿಂಗ್ ಮಾಡಿ ಅದಕ್ಕೆ ಯಾವ ವ್ಯವಸ್ಥೆ ಮಾಡಬೇಕು ಅದನ್ನೀಗ ಮಾಡ್ತೇವೆ. ಫಸ್ಟ್ ಕೊಡುವ ಈಗ ಹೋಟೆಲ್ ಅವರಿಗೆ ಕೇಳುದಿಲ್ಲ, ಯಾರು ಆಹಾರ ಇಲಾಖೆ ಅವರು ಕೇಳುದಿಲ್ಲ. ಈಗ ನಾವು ನಮ್ಮ ಮೇಲೆ ಆಕ್ಷನ್ ಕೇಂದ್ರ ಸರ್ಕಾರದ ಗಮನವನ್ನು ಕೇಂದ್ರ ಸರ್ಕಾರ MP ಅವರಿಗೆ ಕೊಟ್ಟಿದ್ದೇವೆ, ಮನೆಯಿಂದ ಹಾಕುವುದನ್ನು ನಾನು ಮಾಡ್ತೇನೆ. MP ಅವರಿಗೆ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರದ ಕೈಯಲ್ಲಿ ಜಾಸ್ತಿ ಮಾಡಿದ್ದಾರೆ 28 ಮತ್ತೆ ಇವರ ಮೇಲೆ ಪುತ್ತೂರಲ್ಲಿ 4 ಪಂಪ್ ಇದ್ರೆ 4 ತರ ರೇಟ್, ಒಂದೊಂದು ಪಂಪಲ್ಲಿ ಒಂದೊಂದು ತರ ರೇಟ್. ಇಲ್ಲಿ ಗೋ ಗ್ಯಾಸ್ 120 30. ಎಲ್ಲಿ ಗೋ ಗ್ಯಾಸ್ ಅವರಿಗೆ ಆಮೇಲೆ AC ಕೊಡ್ತಕ್ಕ ಫಸ್ಟ್. ಹಲೋ ಸರ್, ನಮಸ್ತೆ. ಈಗ ಈ ಆಟೋ LPG ಬಗ್ಗೆ ನನ್ನ ಆಫೀಸಿಗೆ ಒಂದು 100-150 ಜನ ಆಟೋ ಡ್ರೈವರ್ಸ್ ಬಂದಿದ್ದಾರೆ. ಅವರಲ್ಲಿ ದೇವಸ್ಥಾನದ ಎದುರುಗಡೆ ಗ್ಯಾಸ್ LPG ಪೆಟ್ರೋಲ್ ಪಂಪ್ ಗ್ಯಾಸ್ ಸ್ಟೇಷನ್ ಹತ್ರ ಸ್ಟ್ರೈಕ್ ಮಾಡ್ತಾ ಇದ್ರು ಗೋ ಗ್ಯಾಸ್ ಇದರಲ್ಲಿ. ಸೊ ಅವರು ಆನಂತರ ಅಲ್ಲಿ ಪೊಲೀಸ್ನವರು ಅವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನನ್ನ ಹತ್ರ. ಈಗ ಅವರು ಏನು ಹೇಳೋದು, ಅವರು ಒಬ್ಬೊಬ್ಬರು 28-30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದೊಂದು ಕಡೆ. ಅದಕ್ಕೆ ಅವರಿಗೆ ಕಂಟ್ರೋಲ್ ಇಲ್ಲ. ನಾವು ಬೇರೆ ಗ್ರಾಹಕರ ಹತ್ರ ನಾವು ದುಡ್ಡು ಜಾಸ್ತಿ ಮಾಡೋಕ್ಕಾಗಲ್ಲ, ಬಟ್ ಆ ಥರ ಜಾಸ್ತಿ ಮಾಡಿದರೆ ತೊಂದರೆ ಆಗ್ತದೆ. ಅವರನ್ನೊಂದು ಕರೆದು ಅವರಿಗೆ ಎಚ್ಚರಿಕೆ ಕೊಟ್ಟು ಒಂದು ಏನು ರೇಟ್ ಇದೆ ಆ್ಯಕ್ಚುಯಲ್ ರೇಟಲ್ಲಿ ಕೊಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಹಾಂ, ಗೋ ಗ್ಯಾಸ್ಗೆ ಮತ್ತೆ ಓಕೆ. ಆಮೇಲೆ ಅವರನ್ನೆಲ್ಲ ಏನು LPG ಏನು ಸ್ಟೇಷನ್ಸ್ ಇದೆ ಅವರನ್ನ ಇಲ್ಲಿ ಕರೆದು ಮೀಟಿಂಗ್ ಮಾಡಿ ನಾನು ಬೇಕಿದ್ರೆ ಬರ್ತೀನಿ ಒಂದು ಲಂಚ್ ಟೈಮಲ್ಲಿ ನೀವು ಇಟ್ಕೊಂಡ್ರೆ 12 ನಿಮಿಷಕ್ಕೆ. ಅವರನ್ನ ಎಮರ್ಜೆನ್ಸಿ ತಹಸೀಲ್ದಾರ್ ಹತ್ರ ಹೇಳಿ ಕರೆಸಿ ಇಮಿಡಿಯೇಟ್ ಅವ್ರಿಗೆ ಡಿಸ್ಕಸ್ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ಹೌದು. ಹಾಂ ಒಂದು ಇನ್ಸ್ಪೆಕ್ಟ್ ಮಾಡಿ ಮತ್ತೆ ಆಗ್ಬೋದು. ಓಕೆ, ಆಯ್ತು. ಈಗ ಅವರು AC ಅವರು ಮಂಗಳೂರಿಂದ ಬರ್ತಾ ಇದ್ದಾರಂತೆ, ಅಲ್ಲಿಗೆ ರೈಡ್ ಮಾಡ್ತಾರಂತೆ ನಿಮ್ಮ ಇದ್ರದ್ದು ಎದುರುಗಡೆ. ಅಲ್ಲಿ ಏನಾದರೂ ಕರೆದು ಮತ್ತೆ ಅವರನ್ನೆಲ್ಲ ಪೆಟ್ರೋಲ್ ಗ್ಯಾಸ್ ಸ್ಟೇಷನ್ ಅವರು ಇಲ್ಲಿ ಕರೀಲಿಕ್ಕೆ ಹೇಳಿದ್ದಾರೆ. ಅವರು ಇವತ್ತು ಮೀಟಿಂಗ್ ಮಾಡಿ ನೀವು ಮತ್ತೆ ಮೊನ್ನೆ ಗ್ಯಾಸ್ ರೇಟ್ ಬಗ್ಗೆ ಕೊಡಲಿಲ್ಲ ಅಂತ ಅವರಿಗೆ, ನಿಮ್ಮ ರೇಟು ಜಾಸ್ತಿ ಮಾಡಬೇಕು ಅಂತ ಕೇಳಿದ್ರಂತೆ. ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅದು ಡಿ.ಸಿಗೆ ಕಳಿಸಿದೆ. ಈಗ ರೇಟ್ ಜಾಸ್ತಿ ಬಗ್ಗೆ ಇವತ್ತು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ತಹಸೀಲ್ದಾರ್ರೆ ನಮಸ್ಕಾರ. ಈಗ AC ಅವ್ರ ಹತ್ರ ಮಾತಾಡಿದ್ದೀನಿ. ಆ LPG ಸ್ಟೇಷನ್ಸ್ ಏನು ಪೆಟ್ರೋಲ್ ಪಂಪ್ಸ್ ಗ್ಯಾಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾ ಇದ್ದಾರಂತೆ. ಈಗ ಅವರು AC ಅವರು ಅಲ್ಲಿ ಸ್ಟೇಷನ್ ಎದುರುಗಡೆ ಇರುವಂಥ LPG ಗೋ ಗ್ಯಾಸ್ಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಒಂದು ಮೀಟಿಂಗ್ ಕರೆದು ಇವತ್ತು ಅವರಿಗೆ
ಅದು ಯಾವ ರೀತಿ ಒಂದೇ ಥರ ರೇಟ್ ಫಿಕ್ಸ್ ಮಾಡಬೇಕು ಆ ಥರ ಏಕಾಏಕಿ ಜಾಸ್ತಿ ಮಾಡಬಾರ್ದು ಅಂತ ಅವ್ರಿಗೊಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದು ಒಂದು ಇದು ತಗೊಂಡೆ ಅವರಿಗೆ. ಇವ್ರಿಗೆ ಎ ಸಿ ಅವ್ರ ಹತ್ರ ಹೇಳಿದ್ದೀನಿ ಕೂಡಲೇ. ಹಾಂ, ಇವತ್ತು ಈಗ ನನ್ನ ಕಚೇರಿಗೆ ಒಂದು 150 ಜನ ಆಟೋ ರಿಕ್ಷಾದವರು ಬಂದಿದ್ದಾರೆ. ನಾನು ಅವರಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ. ಪುನಃ ಅದಕ್ಕೆ ಏನು ಮೆಷರ್ಸ್ ತಗೋಬೇಕಾ ನಮ್ಮ ಕಡೆಯಿಂದ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಆಯ್ತು.